ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪನ್ನೀರ್ ಮಸಾಲನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 4 ದೊಡ್ಡ ಈರುಳ್ಳಿಯನ್ನು ಹೆಚ್ಕೊಂಡಿದ್ದಾರೆ. ನಮ್ಮಮ್ಮ ಪನ್ನೀರ್ ಮಸಾಲಾನ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನಿನ್ನು ಅವ್ರ ಶೈಲಿನಲ್ಲಿ ಅವ್ರು ಪನ್ನೀರ್ ಮಸಾಲ ಹೇಗೆ ಮಾಡ್ತಾರೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೇನೆ. ಮತ್ತು 4 ಹೆಚ್ಚಿದ ಟೊಮೆಟೊನ ಒಂದು 8ರಿಂದ 10 ನಿಮಿಷ ನೀರಲ್ಲಿ ಕುದಿಸ್ಕೊಂಡಿದ್ದಾರೆ. 2 ಸ್ಪೂನಷ್ಟು ಇಲ್ಲಿ ಹವಿಜ ಅಥವಾ ಧನಿಯಾನ ಇಲ್ಲಿ ತೊಗೊಂಡಿದ್ದಾರೆ. ಇದು ಹುರಿಲಿಕ್ಕೆ, ಹಾಗಾಗಿ 2 ಸ್ಪೂನಷ್ಟು ತೊಗೊಂಡಿದ್ದಾರೆ. ಜೀರಿಗೆನೂ ಕೂಡ ಅಷ್ಟೇ, ಫಸ್ಟ್ ಇದನ್ನು ಡ್ರೈ ರೋಸ್ಟ್ ಮಾಡಲಿಕ್ಕೆ 2 ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು 8ರಿಂದ ಅಷ್ಟು ಹಸಿಮೆಣಸಿನಕಾಯಿಯನ್ನು ಇಲ್ಲಿ ಎತ್ತಿಟ್ಕೊಂಡಿದ್ದಾರೆ. ಇದು ಗಾರ್ನಿಷಿಂಗ್ಗೆ ಅಥವಾ ಮೇಲ್ಗಡೆ ನಾವು ಸಪ್ರೇಟಾಗಿ ತಿನ್ನಲಿಕ್ಕಾಗಿ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಇಲ್ಲಿ ಮಾಡ್ತಿರೋ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ, ಒಂದು 8ರಿಂದ 10 ಜನಕ್ಕೆ ಮಾಡ್ತಿರೋದ್ರಿಂದ ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ. ಸೊ ನೀವು ನಿಮ್ಮ ಅನುಸಾರವಾಗಿ ಇಲ್ಲಿ ಈರುಳ್ಳಿ ಅಥವಾ ಟೊಮೆಟೊನ ಕಟ್ ಮಾಡ್ಕೋಬಹುದು. ಸೊ 2 ಇಂಚಷ್ಟು ಶುಂಠಿನೂ ಇಲ್ಲಿ ತಗೊಂಡಿದ್ದಾರೆ. ಹಾಗೆ ಒಂದು 4ರಿಂದ 5 ಮೆಣಸಿನಕಾಯಿನ ಹೆಚ್ಚಿಟ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ಮುಂಚೆ ಚೆನ್ನಾಗಿ ಹುರಿದ್ಕೊಂಡ್ಬಿಟ್ಟು, ಇದು ಹುರಿಯೋದು ಯಾಕೆ ಅಂದರೆ ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಕ್ಲೀನಾಗಿ ಹೋಗಿ, ಆಮೇಲೆ ಅದನ್ನ ಚೆನ್ನಾಗಿ ಹುರಿದಾದ್ಮೇಲೆ ಪೇಸ್ಟ್ ಮಾಡೋದು. ಆಮೇಲೆ ಹಾಗೆ ಟೊಮೆಟೊನು ನಾವು ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಈ ಥರ ಪೇಸ್ಟ್ ಮಾಡ್ಕೊಂಡಿರೋದನ್ನ ಬೇಸಿಕ್ ಗ್ರೇವಿ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ನಾವು ರೆಡಿ ಮಾಡ್ಕೊಂಡಿರೋ ಪೇಸ್ಟ್ ಇಲ್ಲಿ ಮಶ್ರೂಮ್ ಮಸಾಲ, ಎಗ್ ಮಸಾಲ, ಪನ್ನೀರ್ ಮಸಾಲಾಗೆ ಕಾಮನ್ ಆಗಿರುತ್ತೆ. ಇವಾಗ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆ 2 ಸ್ಪೂನಷ್ಟು ಧನಿಯಾ ಕಾಳತ್ತೆ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಸ್ವಲ್ಪ 1ರಿಂದ 2 ನಿಮಿಷದಷ್ಟು ಹುರಿತಾ ಇದ್ದೀವಿ. ಹುರಿದಾದ್ಮೇಲೆ ಇದನ್ನು ಎತ್ತಿಟ್ಕೊತಾ ಇದ್ದೀವಿ ಇವಾಗ. ಹಾಗೆ ಇದೇ ಪ್ಯಾನ್ಗೆ ನಾವಿವಾಗ ಏನು ಶುಂಠಿ ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ 1ರಿಂದ 2 ನಿಮಿಷ ಇಲ್ಲಿ ಸುಮ್ಮನೆ ಹಾಗೆ ಡ್ರೈ ರೋಸ್ಟ್ ಮಾಡ್ತಾ ಇದೆ. ಸೊ ಇದು ಕೂಡ ಸೊ ನಾವು ಇದನ್ನು ಮಿಕ್ಸಿ ಮಾಡಲಿಕ್ಕೆ, ಇದು ಕೂಡ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಟೊಮೆಟೊನು ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಸೊ ಆ ಪೇಸ್ಟ್ ಒಡನೆ ಇದನ್ನ ಹಾಕಲಿಕ್ಕೆ. ಸೊ ಇದನ್ನು ಒಂದು 2ರಿಂದ 3 ನಿಮಿಷ ಹಾಗೆ ಸ್ವಲ್ಪ ಎಣ್ಣೆಲಿ ಹುರಿದ್ಕೊಂಡಿದ್ದೀವಿ ಇವಾಗ. ಸೊ ಇದನ್ನು ಹುರಿದಾಟ್ಕೊಂಡ್ಮೇಲೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀವಿ ಇವಾಗ. ಮತ್ತು ಅದೇ ಪ್ಯಾನ್ಗೆ ನಾವಿವಾಗ ಮುಂಚೆನೂ 4 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಇಲ್ಲಿ ಫ್ರೈ ಮಾಡ್ತಾ ಇದ್ದೀವಿ 1-2 ಸ್ಪೂನ್ ಆಯಿಲಲ್ಲಿ. ಒಂದು ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 3ರಿಂದ 4 ನಿಮಿಷ ಇದೇ ಥರ ಫ್ರೈ ಮಾಡಬೇಕಾಗಿರುತ್ತೆ. ಸೊ ಗೊತ್ತಾಗುತ್ತೆ ನಿಮಗೆ, ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರಲ್ಲಿ ಬರ್ತಾ ಇರುತ್ತೆ. ಸೊ ಇಷ್ಟು ಬಂದರೆ ಸಾಕು, ಇದು ಫ್ರೈ ಆಗಿದೆ ಅಂತ ಅರ್ಥ. ಸೊ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಇವಾಗ ಒಂದು ಜಾರಿಗೆ ಹುರಿದಿಟ್ಕೊಂಡಿರುವಂತಹ ಬೀಜ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಹಾಗೂ ಶುಂಠಿ ಬೆಳ್ಳುಳ್ಳಿಯನ್ನು ಒಂದು 2ರಿಂದ 3 ನಿಮಿಷ ಹಾಗೆ ಮಿಕ್ಸಿ ಮಾಡ್ಕೋಬೇಕು. ಸೊ ಅದು ತುಂಬ ಪೇಸ್ಟ್ ಥರ ಏನಲ್ಲ, ಸ್ವಲ್ಪ ತರಿಯಾಗಿದ್ದರೆ ಸಾಕು. ಅದಾದಮೇಲೆ ನಾವು ಅದಕ್ಕೆ ಈರುಳ್ಳಿನೂ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಜಾಸ್ತಿ ನುಣ್ಣಗಾಗೋದು ಬೇಡ, ಸ್ವಲ್ಪ ತರಿಯಾಗಿದ್ದರೆ ಸಾಕು. ಸೊ ಇವಾಗ ಇಷ್ಟಿದ್ರೆ ಸಾಕು. ಇವಾಗ ನಾವು ಇದನ್ನು ನೋಡ್ಬೋದು ನೀವಿಲ್ಲಿ, ನಾನೇನು ಜಾಸ್ತಿ ಪೇಸ್ಟ್ ಥರ ಏನು ಮಾಡ್ಕೊಂಡಿಲ್ಲ. ಇವಾಗ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಏನಿತ್ತಲ್ಲ, ಸೊ ಅದನ್ನು ನಾನು ಇದೇ ಜಾರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಕ್ಲೀನಾಗಿ ಸೇರಿಸ್ಕೊಂಡ್ಬಿಟ್ಟು ಒಂದು ಪೇಸ್ಟ್ ಮಾಡಬೇಕು. ಸೊ ನೋಡಿ, ಇವಾಗ ಅದಕ್ಕೆ ಬಂದರೆ ಸಾಕು. ಈ ಥರ ನಾನು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಎತ್ತಿಟ್ಕೊಂಡು, ಮತ್ತು ಅದೇ ಜಾರ್ಗೆ ನಾನಿಲ್ಲಿ ಟೊಮೆಟೊನು ಕೂಡ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈ ಟೊಮೆಟೊ ಈ ಥರ ರುಬ್ಕೊಂಡಿದ್ದೀನಿ, ಈ ಥರ ಪೇಸ್ಟ್ ಆದರೆ ಸಾಕು. ಸೊ ಇವೆರಡನ್ನೂ ನಾನು ಇವಾಗ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು 200ರಿಂದ 300 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿದ್ದೀನಿ. ಒಂದು ಚಿಕ್ಕ ಚಮಚದಲ್ಲಿ ಅರಿಶಿಣ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಚಮಚದಲ್ಲಿ ಒಂದು 2 ಸ್ಪೂನಷ್ಟು ನಾನು ಅಚ್ಕಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಮ್ಯಾರಿನೇಟ್ ಮಾಡಲಿಕ್ಕಾಗಿ. ಸೊ ಒಂದು ಚಿಕ್ಕ ಚಮಚದಲ್ಲಿ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪನಷ್ಟೇ ಉಪ್ಪು ಹಾಕಿದ್ದೀನಿ ಮ್ಯಾರಿನೇಟ್ ಮಾಡಲಿಕ್ಕೋಸ್ಕರ. ಸೊ ಇದನ್ನೆಲ್ಲ ನೀವು ಕ್ಲೀನಾಗಿ ಪನ್ನೀರ್ಗೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದು, ಅಚ್ಕಾರದ ಪುಡಿ, ಅರಿಶಿಣ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಹತ್ಕೊಂಡಿರೋ ಥರ ನೋಡ್ಕೊಂಡ್ಬಿಟ್ಟು ಒಂದು 8ರಿಂದ 10 ನಿಮಿಷ ನಾವು ಮ್ಯಾರಿನೇಟ್ ಮಾಡ್ಲಿಕ್ಕೆ ಬರಬೇಕು. ನೋಡಿ, ಇವಾಗ ಕೋಟಿಂಗ್ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ. ಸೊ ಒಂದು 8ರಿಂದ 10 ನಿಮಿಷ ನಾವು ಇದನ್ನು ಇವಾಗ ಬಿಟ್ಟಿದ್ದೀವಿ. ಸೊ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಒಂದು 2ರಿಂದ 3 ನಿಮಿಷ ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ
ಇವಾಗ ನಾನಿಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಚಿಕ್ಕ ಕಪ್ಪಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ ಪ್ಯಾನ್ಗೆ. ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವಿವಾಗ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಪನ್ನೀರ್ ಏನಿತ್ತಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಒಂದು 2 ರಿಂದ 3 ನಿಮಿಷ ಇದು ಫ್ರೈ ಆದರೆ ಸಾಕು. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಫ್ರೈ ಮಾಡಿದರೆ ಪನ್ನೀರ್ ತುಂಬ ಗಟ್ಟಿಯಾಗಿ ಹೋಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಮೇಲ್ಗಡೆ ಮ್ಯಾರಿನೇಟ್ ಮಾಡಿರೋ ಕೋಟಿಂಗ್ ಚೆನ್ನಾಗಿ ಹತ್ಕೊಳ್ಳಿ ಅಂದ್ಕೊಂಡ್ಬಿಟ್ಟು ಇಲ್ಲಿ ಫ್ರೈ ಮಾಡ್ತಾ ಇರೋದು. ಒಂದು 2 ರಿಂದ 3 ನಿಮಿಷ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವಶ್ಯಕತೆ ಇಲ್ಲ. ಸೊ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಇದು ಸ್ವಲ್ಪ ಫ್ರೈ ಆಗಿದೆ. ಸೊ ನಾನು ಇವಾಗ ಇದನ್ನ ಒಂದು ಪ್ಲೇಟ್ಗೆ ಇದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಪನ್ನೀರೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ನಾನು ಅದೇ ಪ್ಯಾನಿಗೆ ಒಂದು ಸ್ವಲ್ಪ 8 ರಿಂದ 10 ಮೆಣಸಿನಕಾಯಿ, ಒಂದು 2 ರಿಂದ 3 ದಳದಷ್ಟು ಕರಿಬೇವು, ಹಾಗೆ ಒಂದು ಚಿಕ್ಕ ಕಪ್ಪಿನಲ್ಲಿ ಅಷ್ಟು ಕೊತ್ತಂಬರಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನ ಆ್ಯಡ್ ಮಾಡೋ ರೀಸನ್ ಏನಂದರೆ, ಈ ಥರ ಆ್ಯಡ್ ಮಾಡಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ನಾವು ಕರಿ ಮಾಡಬೇಕಾದ್ರೆ ಇದನ್ನ ಆ್ಯಡ್ ಮಾಡಿದ್ರೆ ಇದು ಗ್ರೀನ್ ಇದೆಯಲ್ಲ, ಫ್ರೆಶ್ ಗ್ರೀನ್ ಕಲರು ಇದು ಚೇಂಜ್ ಆಗಲ್ಲ. ಸೊ ಹಾಗಾಗಿ ಇದನ್ನು ಫಸ್ಟು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀವಿ. ಆಮೇಲೆ ಕರಿನಲ್ಲಿ ಆ್ಯಡ್ ಮಾಡೋದು. ಇಲ್ಲಾಂದರೆ ಕಲರ್ ಸ್ವಲ್ಪ ಚೇಂಜ್ ಆಗಿ ಬ್ರೌನಿಷ್ ಕಲರ್ ಎಲ್ಲ ಬಂದೋಗುತ್ತೆ. ಸೊ ಹಾಗಾಗಿ ಕಲರ್ ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡ್ಬಿಟ್ಟು ಇವಾಗ ಅದೇ ಪ್ಯಾನಿಗೆ ಒಗ್ಗರಣೆ ಹಾಕ್ಲಿಕ್ಕೋಸ್ಕರ 1 ಸ್ಪೂನಷ್ಟು ಸಾಸಿವೆ ಮತ್ತು 1 ಸ್ಪೂನಷ್ಟು ಜೀರಿಗೆನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಇದು ಒಗ್ಗರಣೆ ಸ್ವಲ್ಪ ಸಿಡ್ದಾದ್ಮೇಲೆ ಇದಕ್ಕೆ ಮುಂಚೆನೇ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಬೀಜವನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಇದನ್ನ ಒಂದು 2 ರಿಂದ 3 ನಿಮಿಷ ಹಾಗೆ ಫ್ರೈ ಮಾಡಿದ್ರೆ ಸಾಕು. ಯಾಕಂದರೆ ಆಲ್ರೆಡಿ ಈರುಳ್ಳಿನ ನಾವು ಹುರಿದ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿರೋದ್ರಿಂದ ಇದನ್ನು ಜಾಸ್ತಿ ಬಾಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ತಾರೆ. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಿದ್ದಾರೆ. ಚಮಚ ಚಿಕ್ಕದಿರೋದ್ರಿಂದ 4 ಸಲ ಆ್ಯಡ್ ಮಾಡಿದ್ರು. ಹಾಗೆ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಕಲರ್ಗೋಸ್ಕರ ಕಾಶ್ಮೀರಿ ಮಿರ್ಚಿ ಮತ್ತು ನಾರ್ಮಲ್ ಚಿಲ್ಲಿ ಪೌಡರ್ ಆ್ಯಡ್ ಆಗಿರೋದ್ರಿಂದ ಇಲ್ಲಿ 3 ಸ್ಪೂನಷ್ಟು ಆ್ಯಡ್ ಮಾಡಿದರೆ, ಹಾಗೆ ಕ್ವಾಂಟಿಟಿನೂ ಕೂಡ ಜಾಸ್ತಿ ಇರೋದ್ರಿಂದ ಇಲ್ಲಿ 3 ಚಮಚದಷ್ಟು ಅಚ್ಕಾರದ ಪುಡಿನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಒಂದು 2 ನಿಮಿಷ ಇದನ್ನ ಹಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾವು ಟೊಮೆಟೋನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರೋ ಟೊಮೆಟೊ ಪ್ಯೂರಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಇದನ್ನ ಒಂದು ಆ್ಯಡ್ ಮಾಡಿದ್ಮೇಲೆ ಒಂದು 4 ರಿಂದ 5 ನಿಮಿಷ ಬೇಯಿಸಿದ್ರೆ ಸಾಕು. ಇವಾಗ ಟೊಮೆಟೊ ಪ್ಯೂರಿನೆಲ್ಲ ಆ್ಯಡ್ ಮಾಡಿದ ಮೇಲೆ ಎರಡನ್ನೂ ಈರುಳ್ಳಿ ಪೇಸ್ಟು ಮತ್ತು ಟೊಮೆಟೊ ಪೇಸ್ಟ್ನ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 3 ರಿಂದ 4 ನಿಮಿಷ ಇದನ್ನ ಹೀಗೆ ಬೇಯಲಿಕ್ಕೆ ಬಿಡಬೇಕು. ಸೊ ಇದು ಬೇಯ್ದಾದ್ಮೇಲೆ ನಾವು ಇದಕ್ಕೆ ಇವಾಗ ಪನ್ನೀರ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದಾರೆ. ಪನ್ನೀರ್ ಮಸಾಲಾನ ಒಂದು 2 ರಿಂದ 3 ಸ್ಪೂನ್ ಪನ್ನೀರ್ ಮಸಾಲಾನ ಇಲ್ಲಿ ತಗೊಂಡಿದ್ದಾರೆ. ನಾರ್ಮಲ್ ಅಂಗಡಿಲಿ ಸಿಗುವ ಪನ್ನೀರ್ ಮಸಾಲಾನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಒಂದು ಕಪ್ನಷ್ಟು ಬಿಸಿನೀರನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದಾರೆ. ಸೊ ಆ್ಯಡ್ ಮಾಡಿದ ಬಿಸಿನೀರು ಮತ್ತು ಪನ್ನೀರ್ ಮಸಾಲಾನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಇವಾಗ ನಾವೇನು ಒಲೆ ಮೇಲೆ ಇಟ್ಟಿದ್ವಲ್ಲ ಅದಕ್ಕೆ ಇವಾಗ ಇದನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಮಾಡ್ತಿರೋ ರೆಸಿಪಿ ಆಗಿರೋಂಥ ಸೊ ಅವ್ರು ಹೇಗೆ ಮಾಡ್ತಾ ಇದ್ದಾರೆ ನಾನಿಲ್ಲಿ ಅದೇ ಥರ ತೋರಿಸ್ತಾ ಇದ್ದೀನಿ. ಇವಾಗ ಅವರು ರುಚಿಗೋಸ್ಕರ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಪನ್ನೀರನ್ನು ಏನು ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಪನ್ನೀರ್ ಆ್ಯಡ್ ಮಾಡಿದ್ಮೇಲೆ ಒಂದು 2 ನಿಮಿಷ ಸ್ವಲ್ಪ ಹಾಗೆ ಬಿಡಬೇಕು. ಯಾಕಂದರೆ ಪನ್ನೀರು ಇದೆಲ್ಲ ಗ್ರೇವಿನ ಎಲ್ಲ ಸ್ಟಫ್ನ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋ ಥರದ್ದು. ಆಮೇಲೆ ನಾವಿಲ್ಲಿ ಟೊಮೆಟೊ ಬಾಯ್ಲ್ ಮಾಡ್ಕೊಂಡಾಗ ಉಳಿದಿರುತ್ತಲ್ಲ ಆ ನೀರನ್ನು ಆ್ಯಡ್ ಬೇಕಿದ್ರೆ ಇದು ಆಪ್ಷನಲ್ಲು. ಗ್ರೇವಿ ಸ್ವಲ್ಪ ತಿಕ್ನೆಸ್ಸು ನೋಡ್ಕೊಂಬಿಟ್ಟು ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೊ, ಇಲ್ಲ ಅಂದರೆ ಇದು ಆಪ್ಷನಲ್ಲು. ಅದಾದಮೇಲೆ ಗಾರ್ನಿಷ್ಗೋಸ್ಕರ ಇಲ್ಲಿ ಮುಂಚೆನೇ ಮೆಣಸಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ರಲ್ಲ, ಮೆಣಸಿನಕಾಯಿ, ಕರಿಬೇವು ಹಾಗೂ ಕೊತ್ತಂಬರಿನ, ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ದರೆ ಇವಾಗಲೇ ಹಾಗೆ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಅಲ್ವಾ, ಅಮ್ಮ ಮಾಡಿರೋ ಟೇಸ್ಟ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟನೇ. ಅದರಲ್ಲಿ ಏನೋ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗಿರುತ್ತೆ. ಸೊ ಇವಾಗ ಪನ್ನೀರ್ ಮಸಾಲ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇವಾಗ ನಾವು ಇದನ್ನು 2 ರಿಂದ 3 ನಿಮಿಷ ಇದನ್ನ ಹಾಗೆ ಬೇಯಲಿಕ್ಕೆ ಬಿಟ್ಟು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ.
ಇವಾಗ ಉಪ್ಪು ಖಾರ ಎಲ್ಲ ಟೇಸ್ಟು ಚೆನ್ನಾಗಿದೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅದನ್ನ ಆ್ಯಡ್ ಮಾಡ್ಕೊಂಬಿಟ್ಟು ನಾವಿವಾಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ವಿ. ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ ಪನ್ನೀರ್ ಮಸಾಲ ರೆಡಿಯಾಗಿದೆ. ವಾವ್! ಎಷ್ಟ್ ಸಖತ್ತಾಗಿದೆ ಅಲ್ಲ ನೋಡೋಕ್ಕೆ. ಇದನ್ನು ಕೂಡ ಹೇಗೆ ಸರ್ವ್ ಮಾಡೋದು ಅಂದರೆ ಪನ್ನೀರ್ ಮಸಾಲೆಗೆ ಕುಲ್ಚಾ, ಚಪಾತಿ ಅಥವಾ ತಂದೂರಿ ರೋಟಿ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಇವತ್ತು ತಂದೂರಿ ರೋಟಿ ಮಾಡಿದರು. ಸೊ ತಂದೂರಿ ರೋಟಿ ಜೊತೆ ಪನ್ನೀರ್ ಮಸಾಲ ಸಖತ್ತಾಗಿರುತ್ತೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಸೊ ನಮ್ಮಮ್ಮ ಮಾಡಿರೋ ತಂದೂರಿ ರೋಟಿನೂ ಕೂಡ ಸಖತ್ತಾಗಿದೆ. ಸೊ ಇದ್ರ ಜೊತೆ ನಾವು ಪನ್ನೀರ್ ಕರಿನ ತಿಂತಾ ಇದ್ರೆ ವಾವ್ ಸಖತ್ತಾಗಿರುತ್ತೆ. ಸೊ ಯಾರಿಗಾದ್ರೂ ತಂದೂರಿ ರೋಟಿನ ಮನೇಲಿ ಮಾಡೋದು ಹೇಗಂತ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾನು ಇದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ತಂದೂರಿ ರೋಟಿನ ಮನೇಲಿ ಹೇಗೆ ಮಾಡೋದು ಅಂತಲೂ ಕೂಡ ತೋರಿಸ್ತೇನೆ. ಅದನ್ನು ಕೂಡ ನಮ್ಮಮ್ಮನೇ ಟ್ರೈ ಮಾಡಿದ್ದಾರೆ. ಸೊ ನಮ್ಮಮ್ಮ ಹೇಗೆ ತಂದೂರಿ ರೋಟಿನ ಮನೇಲಿ ಮಾಡಿದ್ರು ಅಂತ ನಾನು ಅದನ್ನು ಕೂಡ ತೋರಿಸ್ತೇನೆ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.